ನಾನು ಹಿಂದಿನ ಇದರೊಳಗೆ ಹೇಳಿದ್ದೀನಿ ನಾನು ನಿಮ್ಗೆ, ಯಾವುದೇ ನೀತಿ ನಿಯಮಾವಳಿಗಳನ್ನು ಅನುಸರಿಸೋದನ್ನ ಇವರು ರೈತರ ಹೆಸರಿನಿಂದ ಅಲ್ಲಿ ಅಧಿಕಾರ ತಗೊಂಡ, ರೈತರ ಹೆಸರಿನಿಂದ ಇವರು ಅಧಿಕಾರ ತಗೊಂಡ ರೈತರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಕತ್ತಾರ ಇವರು ಸಾಲ ಹಂಚಿಕೆ ಒಳಗೆ. ಆಮೇಲೆ ಹೇಳಿದ್ನ ಅದ್ರೊಳಗೆ ಏನಂದ್ರೆ ಬಿ ಕಾಂಪೋನೆಂಟು, ಎ ಕಾಂಪೋನೆಂಟು ಈ ರೀತಿ ಸಾಲ ಕೊಡ್ಬೇಕಂತ. ಬಿ ಕಾಂಪೋನೆಂಟ್ ಇವ್ರು ಕೊಡ್ಬೇಕಂದ್ರೆ ಅಲ್ಲಿ ಗೋಡೌನ್ ಕೊಡ್ಬೇಕು. ಈಗ ಕತ್ತಿಯವ್ರು ನೀವು ಹೇಳಿದ್ರಿ, ಕತ್ತಿಯವರು 183 ಗೋಡೌನ್ ಮಾಡ್ಯಾರ, 85 PKPS ಒಳಗೆ ಮಾಡ್ಯಾರಂತ. ಇನ್ನು ಒಟ್ಟ ಟೋಟಲ್ ನಮ್ಮ ಬೆಳಗಾವಿ DCC ಬ್ಯಾಂಕ್ ವ್ಯಾಪ್ತಿಯೊಳಗೆ ಬರುವಂಥ ಪ್ರತಿ PKPS ಸಂಘದೊಳಗೆ ಇವ್ರು ಪ್ರತಿಯೊಂದಕ್ಕೂ ಗೋಡೌನ್ ಮಾಡಿಕೊಟ್ರೆ ಈ ಬಿ ಕಾಂಪೋನೆಂಟ್ ಗೊಬ್ಬರ ಅಲ್ಲಿ ಇಡಬಹುದು. ಪ್ಲಸ್ ಈಗ ನಮ್ಮ ರೈತರು ಏನಾಕತ್ರಿ, ಇವತ್ತು ನಾವು ಗೊಂಜಾಳ ಬೆಳೆದ್ರಿ ಜೋತಾರವ್ರ, ನಮ್ಮ ರೈತರ ಉತ್ಪನ್ನ ಬರೋದ್ರಾಗ ಇವ್ರು ಏನು ಮಾಡ್ತಾರಂದ್ರೆ 3,000 ಅಥವಾ 2,500 ಗೊಂಜಾಳ ರೇಟ 1,500 ತರ್ತಾರೆ ತಂದಿಟ್ರು. ಆವಾಗ ರೈತರ ಅನುಕೂಲತೆ ಅವ್ರ ಸಾಲದ ಹಿಂದೆ ಬೆನ್ನ ಬಿಟ್ಟಿರ್ತೈತಿ. ಅದಕ್ಕಿಂತ ಹೆಚ್ಚು ಮೊದಲು ಇವರೇ ಬೆನ್ನ ಎತ್ತಿರ್ತಾರೆ PKPS ಅವ್ರು. ಈ ಸಾಲ ತುಂಬಾಕ 1,500 ಹಂಗ ಗೊಂಜಾಳ ಕೊಡ್ಬೇಕು ಅವ. ಯಾಕೆ ನೀವು ಗೋಡೌನ್ ಮಾಡ್ರಿ, 1,500 ರೂಪಾಯಿ ಗೊಂಜಾಳ ಯಾಕೆ ಕೊಡ್ತಾನೆ? ಈಗ ಒಂದೊಂದು ₹1,00,000 ಸಾಲ ಕೊಟ್ಟಿದ್ರಿ ಅಂದ್ರೆ ₹1,00,000 ಮಾಲ್ ಇಟ್ಕೋರಿ, ನಿಮ್ಮನ್ನ ನೀವು ತುಂಬ್ಕೋರಿ. ಅವ್ ರೇಟ್ ಬಂದಾಗ ಮಾರ್ತಾನವ. ಈಗ 1,500 ರೇಟ್ ಹಾಕ್ರಿ, ಅವ ಎಲ್ಲಾ ರೈತರು ಇದೇ ರೀತಿ ಮಾಡಿದ್ರೆ ಅವ್ 3,000 ಅಲ್ಲ 3,500 ಬರೋದು ಗೊಂಜಾಳ ರೇಟ್. ಅವಾಗ ಅನುಕೂಲ ಆಕತ್ತಿಲ್ಲ. ಅದನ್ನ ನೀವು ಮಾಡ್ರಿ DCC ಬ್ಯಾಂಕಿನಿಂದ. ಈಗ ಒಂದು ಶುಗರ್ ಫ್ಯಾಕ್ಟ್ರಿ ಗೋಡೌನ್ ಕಟ್ಟಾಗ ನೀವು ರೊಕ್ಕ ಕೊಡ್ತೀರಿ, ಇಲ್ಲಿ ಯಾಕೆ ಕೊಡುದಿಲ್ಲ ನೀವು? ಈಗ ಭಾಳಷ್ಟು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಆಗಲಿ, ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಆಗಲಿ, ಇಟ್ ಈಸ್ ಫೈನಾನ್ಸ್ಡ್ ಬೈ BDCC ಬ್ಯಾಂಕ್ ಬೆಳಗಾವ್ ಅಂತ ಬರ್ದಿರ್ತಾರೆ. ಮತ್ತೆ ಇಲ್ಲಿ ಯಾಕೆ ಕೊಡುದಿಲ್ಲ ನೀವು? ನಿಮ್ದ ಅಲ್ಲ, ನಿಮ್ದಲ್ಲ ಅದ ಎಲ್ಲ ನಿಮ್ದ. PKPS ಸೊಸೈಟಿನೇ ನಿಮ್ದ. ಹೌದು, ಏನ್ ಇಟ್ಕೋತಾನ್ರಿ ಅವ? ಆಮೇಲೆ ನೈಸರ್ಗಿಕ ಪ್ರಕೋಪ ಹೆಂಗದವ್ರಿ, ಸಿಕ್ಕಾಪಟ್ಟೆ ಮಳಿ, ಹೊಳೆದಂಡಿ ಇದ್ರ ಹೊಳಿ ಫ್ಲಡ್ ಬರ್ತೈತಿ. ಅದ್ರಾಗ ಎಲ್ಲಿ ಇಟ್ಕೊಳದ ನಾವು? ತನ್ನ ಬಾಳೆನೇ ನಡ್ಕೊಳಕ್ ಆಗುದಿಲ್ಲ ಪಾಪ. ಇವನ್ನೆಲ್ಲ ಎಲ್ಲಿ ಇಟ್ಕೊಳಕ್ ಆಗ್ತದೆ? ಈಗ ರೈತ ಬೆಳೆದ ಬೆಳೆನ ನೀವು ಗೋಡೌನ್ ಮಾಡಿ ಕೊಟ್ರ ನಿಮಗೂ ಸೇಫ್ಟಿ. ನಿಮ್ ದುಡ್ಡ ಇರುತ್ತೆ ಅಲ್ಲಿ. 1 ವರ್ಷ ಆಗ್ಬಿಡ್ದ ನಿಮ್ ದುಡ್ಡ ಇರುತ್ತೆ ಅಲ್ಲಿ. ನಿಮ್ಗೆ ಹಂಚಿಕೆ ಏನೈತಿ ರಿಕವರಿಗೆ? ಉದ್ಯೋಗ ಸಿಗ್ತೈತಿ, ಉದ್ಯೋಗ ಸಿಗ್ತೈತಿ. ಆಮೇಲೆ ರೈತ ಉದ್ಧಾರ ಆಕಣ. ನೀವೇನು ಮಾಡಕತ್ತೀರಿ ಅಂದ್ರೆ, ಈಗೇನು ನೀವು ಯಾರಿಂದ ಆರಿಸಿ ಹೋಗಿರಿ ಅದನ್ನ ಮರ್ತು ಬಿಟ್ಟಿರಿ ನೀವು. ಅಲ್ಲ, ಮರ್ತ ಬಿಟ್ಟಾರ್ರಿ. ಈಗ ನಾ PKPS ಇಂದ ಆರಿಸಿ ಹೋಗ್ಯಾನಪ್ಪ, ನಾ PKPS ಏನು ಮಾಡಬಹುದು ಅದನ್ನು ಮರ್ತೀರಿ ನೀವು. ರೈತರಿಂದ ಆರಿಸಿ ಹೋಗಿರಿ. ನೀವು ರೆಸೊಲ್ಯೂಷನ್ ತಗೋತೀರಿ, ಅವ್ನು ರೆಸೊಲ್ಯೂಷನ್ ಕೊಡವ ಕಮಿಟಿ ಅವ ಎಲ್ಲ ರೈತರ ಪ್ರತಿನಿಧಿಯಾಗಿ ಒಬ್ಬನ ಕಳಿಸಿರ್ತಾನೆ ನಿಮ್ಗೆ ಓಟ್ ಹಾಕಕ್ಕ. ಅವನ ಮರ್ತು ಬಿಟ್ಟಿರಿ ನೀವು. ನಿಮ್ಗೆ ಯಾರು ಕಾಣಕತ್ತಾರಂದ್ರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಅವ್ರು ಕಾಣಕತ್ತಾರೋ, ಆಮೇಲೆ ಪ್ರೈವೇಟ್ ಪಾರ್ಟಿಗಳು ಕಾಣಕತ್ತಾರೋ. ಮುಂದೆ ಈ ಗೋಡೌನ್ಗಳು ನಿರ್ಮಾಣ ಮಾಡಕ್ಕೆ ಬೇಕಾದ ಫೈನಾನ್ಸ್ ಕೂಡ ಕಾಣಕತ್ತಾವ. ಆದ್ರೆ ನಿಜವಾದ ರೈತ